ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಬುರುಡೆ ಕೇಸ್ಗೆ ಸಂಬಂಧಪಟ್ಟಂತೆ ಧರ್ಮಸ್ಥಳ ಬುರುಡೆ ಪ್ರಕರಣದಲ್ಲಿ ಅತಿ ದೊಡ್ಡ ಮಾಹಿತಿಯೊಂದು ಈಗ ಬಯಲಾಗ್ತಾ ಇದೆ. ಹಾಗಾದರೆ ಚಿನ್ನಯ್ಯನ ವಿಚಾರಣೆ ನಿರಂತರವಾಗಿ ಅಲ್ಲಿ ಈ ಕೇಸ್ಗೆ ಸಂಬಂಧಪಟ್ಟಂತೆ ಚಿನ್ನಯ್ಯನ ಸ್ಟೇಟ್ಮೆಂಟ್ ಮೇಲೆ ಬೇರೆ ಬೇರೆಯವರ ವಿಚಾರಣೆಯನ್ನು ನಡೆಸಿದಾಗ SITಗೆ ಸಿಕ್ಕಿರೋದೇನು, ಆ ಜಾಗಕ್ಕೆ ತೆರಳಿದ್ಯಾಕೆ SIT, ಹಾಗಾದರೆ ವಿಚಾರಣೆಯ ಬಳಿಕ ಈಗ ಯಾರಿಗೆ ಸಂಕಷ್ಟ ಎದುರಾಗಲಿದೆ, ಅಸಲಿಗೆ ಇಷ್ಟೆಲ್ಲ ಪ್ಲ್ಯಾನ್ ಮಾಡಿರೋದ್ರ ಉದ್ದೇಶವಾದರೂ ಏನು, ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡ್ದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈಗ ಚಿನ್ನಯ್ಯನ ವಿಚಾರಣೆ ಆಯಿತು, ಒಂದಿಷ್ಟು ಯೂಟ್ಯೂಬರ್ಸ್ ವಿಚಾರಣೆ ಆಯಿತು, NIA ಕೊಡಬೇಕು ಅನ್ನುವಂಥ ಒತ್ತಾಯ ಕೇಳಿಬರ್ತಿದೆ, ED ಎಂಟ್ರಿ ಆಗಿದೆ, ಹಣದ ಮೂಲ, ವಿದೇಶದ ಫಂಡ್ ಇದೆಯಾ, ಇಷ್ಟೆಲ್ಲ ಎನ್ಕ್ವೈರಿಗಳಾಗ್ತಿವೆ. ಹಾಗೆ ಸೌಜನ್ಯ ಕೇಸ್ನಲ್ಲೂ ಕೂಡ ಏನೇನಾಗಿದೆ, ಒಂದಿಷ್ಟು ಮಿಸ್ಸಿಂಗ್ ಲಿಂಕ್ಗಳನ್ನು ಹುಡುಕುವಂಥ ಪ್ರಯತ್ನ SIT ಮಾಡ್ತಿರೋದೆಲ್ಲ ಗಮನ ಸೆಳೀತಿದೆ ಅಲ್ವಾ. ಈಗ ಬಯಲಾಗ್ತಿರುವಂಥ ಸ್ಫೋಟಕ ಮಾಹಿತಿ, ಚಿನ್ನಯ್ಯನ ಅರೆಸ್ಟ್ ಆದಮೇಲೆ ಹೊರಗಡೆ ಬರ್ತಿರುವಂಥ ಅತ್ಯಂತ ದೊಡ್ಡ ಸುದ್ದಿ ಇದು. ಬುರುಡೆ ತಂದಿದ್ದು ಯಾರು ಅನ್ನೋದು ಈಗ ಖಚಿತವಾಗಿ ಗೊತ್ತಾಗಿ ಆ ಸ್ಥಳ ಮಹಜರು ಕೂಡ ಮಾಡಿದೆ SIT ಅನ್ನೋದು. SIT ಏನು ಇದನ್ನು ಪ್ರೆಸ್ ಮೀಟ್ ಮಾಡಿ ಹೇಳಿಲ್ಲ. ಈಗಾಗಲೇ ಪ್ರತಿ ಇನ್ಫಾರ್ಮೇಷನ್ ಕೂಡ ಖಚಿತ ಮೂಲಗಳಿಂದ ಹೊರಗಡೆ ಬರ್ತಾ ಇರೋದು ಬಿಟ್ಟರೆ SIT ಪ್ರೆಸ್ ಮೀಟ್ ಮಾಡಿ ಇದುವರೆಗೆ ಯಾವುದನ್ನು ಕೂಡ ಅಧಿಕೃತವಾಗಿ ಹೇಳಿಲ್ಲ. ಆದರೆ ಸ್ಥಳ ಮಹಜರುಗೆ ಅವರು ತೆರಳಿರೋದ್ರಿಂದಾಗಿ ಈ ವಿಚಾರ ಈಗ ಜೋರಾಗಿ ಗಮನ ಸೆಳೀತಿದೆ. ಮೊದಲು ಜಯಂತ್ ಕೊಟ್ಟಿದ್ದು ಅಂತಾಯಿತು, ಆಮೇಲೆ ಗಿರೀಶ್ ಮಟ್ಟಣ್ಣನವರು ಕೊಟ್ಟಿದ್ದು ಬೆಂಗಳೂರಲ್ಲೇ ಎಲ್ಲ ಡೀಲ್ ಆಯಿತು ಅಂತ ಬಂತು. ಆದರೆ ಅಸಲಿಗೆ ಗಿರೀಶ್ ಮಟ್ಟಣ್ಣನವ್ರಿಗೆ ಬುರುಡೆ ತಂದು ಕೊಟ್ಟಿದ್ದು ವಿಠಲ್ ಗೌಡ ಅನ್ನುವಂಥ ವಿಚಾರ ಈಗ ಸದ್ದು ಮಾಡ್ತಿದೆ. ಎನಿ ಟೈಮ್ ವಿಠಲ್ ಗೌಡ ಅರೆಸ್ಟ್ ಆಗ್ತಾರ. ಹಾಗಾದರೆ ಸೌಜನ್ಯ ಮಾವ, ಮೃತಪಟ್ಟಿರುವಂಥ ಸೌಜನ್ಯ ಮಾವ ಪಾಂಗಳದ ವಿಠಲ್ ಗೌಡ SIT ವಿಚಾರಣೆಯಲ್ಲಿಯೇ ಈ ವಿಚಾರವನ್ನು ಒಪ್ಪಿಕೊಂಡಿದ್ದಾರ. ಹಾಗಾದರೆ ಬಂಗ್ಲಗುಡ್ಡ ಕಾಡಿನಿಂದ ಬುರುಡೆಯನ್ನು ತಂದು ಮಟ್ಟಣ್ಣನವರಿಗೆ ವಿಠಲ್ ಗೌಡ ಕೊಟ್ಟಿರೋದ್ರ ಬಗ್ಗೆ, ಜಯಂತ್ ಮೂಲಕ ಚಿನ್ನಯ್ಯನಿಗೆ ಆಮೇಲೆ ಅದನ್ನು ಒಪ್ಪಿಸಿರೋದ್ರ ಬಗ್ಗೆ ಎಲ್ಲ ವಿಷಯಗಳು ಈಗ ಒಂದೊಂದೇ ತೆರೆದುಕೊಳ್ತಿದ್ದಾವೆ. ಸೊ ಆ ಬಂಗ್ಲಗುಡ್ಡದಲ್ಲಿ ಎಲ್ಲಿಂದ ತಂದಿದ್ದು ಆ ಬುರುಡೆಯನ್ನು ವಿಠಲ್ ಗೌಡ, ಮತ್ತು ಅದನ್ನು ಯಾಕೆ ಈ ರೀತಿ ಹಸ್ತಾಂತರ ಮಾಡಲಾಯಿತು, ಯಾರಿಗೆ ಕೊಟ್ಟಿದ್ದು, ಎಲ್ಲವನ್ನು ಈಗ SIT ಅವರು ಬಾಯಿ ಬಿಡಿಸಿದ್ದಾರೆ ಮತ್ತು ಆ ಸ್ಥಳಕ್ಕೆ ಹೋಗಿ ಮಹಜರು ಮಾಡಿಕೊಂಡು ಬಂದಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಅಂದರೆ ವಿಠಲ್ ಗೌಡ ಎಲ್ಲಿಂದ ಬುರುಡೆ ತಂದಿದ್ದು ಅಂತ ಈಗ ಹೇಳಿರೋದು, ಅಲ್ಲಿಂದ ಆ ಜಾಗವನ್ನು ಹೋಗಿ ಮಣ್ಣು ಮತ್ತು ಸ್ಥಳ ಮಹಜರು ಪ್ರಕ್ರಿಯೆಯನ್ನು SIT ಮಾಡಿದೆ. SIT ಮುಂದೆಯೇ ಹೇಳಿಕೆ ಕೊಟ್ಟಿರೋದ್ರಿಂದ ಇದು ಈಗ ಕ್ಲಾರಿಟಿ ಸಿಗ್ತಾ ಇದೆ SIT ಅವ್ರಿಗೆ, ಹೌದು ವಿಠಲ್ ಗೌಡ ತೆಕ್ಕೊಂಡು ಬಂದಿದ್ದು ಅಂತ. ಈ ಚಿನ್ನಯ್ಯ ನ್ಯಾಯಾಲಯಕ್ಕೆ ಹಾಜರುಪಡಿಸಿದಾಗ ನೇತ್ರಾವತಿ ಸ್ನಾನಘಟ್ಟ ಸಮೀಪದ ಅರಣ್ಯದ ಬಂಗ್ಲೆಗುಡ್ಡದಿಂದ ತಾನೇ ತೆಗೆದುಕೊಂಡು ಹೋಗಿ ಹೋರಾಟಗಾರ ಗಿರೀಶ್ ಮಟ್ಟಣ್ಣವರಿಗೆ ಕೊಟ್ಟಿದ್ದೆ ಅಂತ ಸೌಜನ್ಯ ಮಾವ ವಿಠಲ್ ಗೌಡ SIT ಮುಂದೆ ಹೇಳಿಕೆ ಕೊಟ್ಟಿದ್ದು ಗೊತ್ತಾಗ್ತಿದೆ ಈಗ. ಮತ್ತು ಈ ಕಾರಣದಿಂದಾಗಿ ಈ ರೀತಿ ಬುರುಡೆಯನ್ನು ತೆಗೆಯೋದು, ಮಣ್ಣಿಂದ ತೆಗೆಯೋದು ಅಪರಾಧ ಆಗುತ್ತೆ. ಹಾಗಾಗಿ ಎನಿ ಟೈಮ್ ಅರೆಸ್ಟ್ ಆಗುವಂತಹ ದಟ್ಟ ಸಾಧ್ಯತೆ ಇದೆ. ಈ ಮಾಹಿತಿ ಬಹಿರಂಗ ಆಗ್ತಿದ್ದ ಹಾಗೆ ಶನಿವಾರ ಸಂಜೆ ನೇತ್ರಾವತಿ ಸ್ನಾನಘಟ್ಟದ ಸಮೀಪ ಇರುವಂತಹ ಅರಣ್ಯ ಪ್ರದೇಶಕ್ಕೆ ಹೋಗಿದ್ದಾರೆ ವಿಠಲ್ ಗೌಡ ಹಾಗೂ ಹೋರಾಟಗಾರ ಜಯಂತ್ ಜೊತೆಗೆ SIT ಹೋಗಿ ಸ್ಥಳ ಮಹಜರು ಆ ಜಾಗದಲ್ಲಿ ನಡೆಸಿರೋದು ಗೊತ್ತಾಗ್ತಿದೆ ಈಗ. ಮತ್ತು ನಿನ್ನೆ ರಿಪೋರ್ಟ್ ಮಾಡಿದ್ವಿ, ಒಂದು ಗಂಭೀರವಾದ ಆರೋಪ ಕೇಳಿಬರ್ತಿದೆ. ಕೇರಳ MP ಅಂದರೆ ಸಂಸದ ಸಂತೋಷ್ ಅವ್ರಿಗೆ ಈ ಬುರುಡೆಯ ಲಿಂಕ್ ಅಂಟಿಕೊಳ್ಳುತ್ತಾ, ಸಂಕಷ್ಟ ಎದುರಾಗುತ್ತಾ ಅಂತ. ಧರ್ಮಸ್ಥಳ ಗ್ರಾಮ ಬುರುಡೆ ರಹಸ್ಯ ಕೇರಳ ಸಂಸದ ಸಂತೋಷ್ ಕುಮಾರ್ ಇವರು ಅಮಿತ್ ಶಾಗೆ ಪತ್ರ ಕೂಡ ಬರೆದಿದ್ರು. ಈ ಕೇಸನ್ನು ಕೈಗೆತ್ತಿಕೊಳ್ಳುತ್ತಾ ಅನ್ನೋ ತನಕ ಚರ್ಚೆಗಳಾಗಿದ್ವು. ಕೇರಳ ಮಾಧ್ಯಮಗಳಲ್ಲೂ ಜೋರಾಗಿ ದೊಡ್ಡ ಮಟ್ಟದಲ್ಲೇ ಸುದ್ದಿ ಆಗಿತ್ತು. ಈಗ ಈ ಬುರುಡೆ ವಿಚಾರದಲ್ಲಿ ಗಿರೀಶ್ ಮಟ್ಟಣ್ಣನವರ್ ಜಯಂತ್ ಭೇಟಿ ಮಾಡಿದ್ದು ಸಂತೋಷ್ ಅವ್ರಿಗೆ, MP ಸಂತೋಷ್ ಅವ್ರಿಗೆ ಮುಳುವಾಗಲಿದೆಯಾ ಅನ್ನೋ ವಿಚಾರ ಕೂಡ ಜೋರು ಗಮನ ಸೆಳೀತಾ ಇದೆ. ಈಗ ಈ ಕೇಸ್ಗೆ ಸಂಬಂಧಪಟ್ಟಂತೆ ಮಟ್ಟಣ್ಣನವರ್, ಜಯಂತ್, ವಿಠಲ್ ಗೌಡ, ಅಭಿಷೇಕ್ ಈ 4 ನಿರಂತರ ವಿಚಾರಣೆ ಆಗ್ತದೆ. ಶನಿವಾರ ಕೂಡ ಇವ್ರ ಬಗ್ಗೆ ಸೌಜನ್ಯ ಪರ ಹೋರಾಟಗಾರರು ಯಾಕೆ ಈ ರೀತಿ ಪ್ಲ್ಯಾನ್ ಮಾಡಿದ್ರು, ಅವರ ಉದ್ದೇಶ ಏನಾಗಿತ್ತು ಅನ್ನೋದರ ಸುತ್ತ ನಿರಂತರವಾಗಿ ವಿಚಾರಣೆ ಆಗ್ತಿದೆ. ಅಭಿಷೇಕ್, ಯೂಟ್ಯೂಬರ್ ಅಭಿಷೇಕ್ನನ್ನು 4 ದಿನ ವಿಚಾರಣೆಗೊಳಪಡಿಸಲಾಗಿದೆ. ಇನ್ನು ಜಯಂತ್ರನ್ನ 3ನೇ ದಿನ ವಿಚಾರಣೆಗೊಳಪಡಿಸಲಾಗಿದೆ. ಮಟ್ಟಣ್ಣನವರ್, ವಿಠಲ್ ಗೌಡ ಇವರ ವಿಚಾರಣೆ ಕೂಡ ಸಾಗ್ತಾ ಇದೆ. ಹಾಗಾಗಿ ಈಗ ಕುತೂಹಲ ಇರೋದೇನಪ್ಪ ಅಂದರೆ, ಇವರು ಈ ಪ್ಲ್ಯಾನ್ ಮಾಡಿದ್ದು ಯಾಕೆ,
ಸೌಜನ್ಯ ಪರ ಹೋರಾಟಕ್ಕಿಳಿದವರು ಮತ್ತು ಸೌಜನ್ಯ ಕುಟುಂಬದವರು ಸೇರಿಕೊಂಡು ಸೌಜನ್ಯ ಸಾವಾಗಿರೋದು ಹೌದು, ಸೌಜನ್ಯ ಸಾವಿಗೆ ಇನ್ನೂ ನ್ಯಾಯ ಸಿಕ್ಕಿಲ್ಲ ಅನ್ನೋದು ಹೌದು, ಹೋರಾಟ ಮಾಡ್ತಾ ಇದ್ದವರು ಈ ಪ್ಲ್ಯಾನ್ಗೆ ಇಳಿದಿದ್ದು ಯಾಕೆ? ಹಾಗಾದರೆ ಬುರುಡೆ ತಂದು ಕೋರ್ಟ್ ಮುಂದೆ ಹೋಗೋದು, ಈ ಚಿನ್ನಯ್ಯ 2014 ಅಂದರೆ ಸೌಜನ್ಯ ಸಾವಾಗಿ ಸ್ವಲ್ಪ ಸಮಯದಲ್ಲಿ ಆತ ಅಲ್ಲಿಂದ ಊರು ಬಿಟ್ಟಿದ್ದ ಅನ್ನೋದು ಹೌದು. ಅದೇ ಕಾರಣಕ್ಕೆ ಸೌಜನ್ಯ ತಾಯಿ ಆತನ ಮೇಲೆ ಅನುಮಾನ ವ್ಯಕ್ತಪಡಿಸ್ತಿದ್ದಾರೆ. ಆತನಿಗೆಲ್ಲ ಗೊತ್ತು. ಮತ್ತು ಆತನ ಅಕ್ಕ ಮಾನವ ಹಕ್ಕು ಆಯೋಗದ ಮುಂದೆ ಕೊಟ್ಟಿರುವಂಥ ಸ್ಫೋಟಕ ಹೇಳಿಕೆ ನಾನೇ ಕೇಳಿಸ್ಕೊಂಡಿದ್ದೀನಿ ಅಂತ ಅವ್ರ ತಾಯಿ ದೂರು ಕೊಟ್ಟಿದ್ದಾರೆ. ಸೌಜನ್ಯ ಕೇಸನ್ನು ಕೂಡ ಜಾಲಾಡ್ತಿದೆ ಈಗ SIT. ಆದರೆ ಈ ದಾರಿಯನ್ನು ಹಿಡಿದಿದ್ದು ಯಾಕೆ ಅವರು ಹೋರಾಟ ಮಾಡ್ತಿದ್ದವರು ಅನ್ನೋದು ಅಚ್ಚರಿಗೆ ಕಾರಣ ಆಗಿದೆ. ಸೌಜನ್ಯ ಕೇಸ್ ಅಂತೂ ಸುಳ್ಳು ಅಂತ ಯಾರು ಹೇಳೋಕ್ಕಾಗಲ್ಲ, ಅಥವಾ ಅಲ್ಲಾಗಿರುವಂಥ ಬೇರೆ ಬೇರೆ ಪ್ರಕರಣಗಳಲ್ಲೂ ಕೂಡ ಇನ್ನೂ ಉತ್ತರ ಸಿಕ್ಕಿಲ್ಲ, ಸುಮಾರು ಸಾವುಗಳಿಗಿನ್ನೂ ಉತ್ತರವೇ ಸಿಕ್ಕಿಲ್ಲ ಅನ್ನೋದನ್ನು ಯಾರೂ ಅಲ್ಲಗಳೆಯೋಕ್ಕಾಗಲ್ಲ. ಆದರೆ ನ್ಯಾಯಯುತವಾಗಿ ಸಾವಿಗೆ ನ್ಯಾಯ ಸಿಗಲಿ ಅಂತ ಹೋರಾಟ ಮಾಡಿದರೆ ಅಟ್ಲೀಸ್ಟ್ ಆ ಪ್ರಯತ್ನಕ್ಕೊಂದು ಫಲ ಸಿಗ್ತಿತ್ತೇನೋ. ಇಂತಹ ದಾರಿಯನ್ನು ಹಿಡಿದಿದ್ದು ಹೌದಾ ಇವರು? ಯಾಕೆ ಈ ರೀತಿ ಷಡ್ಯಂತ್ರ ಸಂಚು ಒಂದು ಕಥೆ ಕಟ್ಟುವಂಥ ಕೆಲಸ ಮಾಡಿದ್ರು ಅನ್ನೋದು ಈಗ ಉತ್ತರ ಸಿಗದ ಪ್ರಶ್ನೆಯಾಗಿದೆ. SIT ಬಹುಶಃ ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳಬಹುದು. ಅದರ ಸುತ್ತಾನೆ ಜಾಲ ಆಡ್ತಾ ಇದ್ದಾರೆ. ಈ ಚಿನ್ನಯ್ಯ ವಿಠಲ್ ಗೌಡಗೆ ಮೊದಲಿಂದನೂ ಪರಿಚಯ ಇದ್ದಿದ್ದು, ಅಲ್ಲಿ ಅಂಗಡಿ ಇಟ್ಕೊಂಡಿದ್ದಂತಹ ವಿಠಲ್ ಗೌಡ ಈತ ಚಿನ್ನಯ್ಯ ಶವಗಳನ್ನು ಹೂಳಿರುವಂಥ ಎಲ್ಲ ವಿವಿಧ ಕೇಸ್ಗಳ ಬಗ್ಗೆ ಅರಿತಿದ್ದಂತೆ. ವಿಠಲ್ ಗೌಡ ಗೊತ್ತಿತ್ತು ಮಾಹಿತಿ. ಹಾಗಾಗಿ ಕೊನೆಗೆ 2014 ಆತ ಊರು ಬಿಟ್ಟ ಮೇಲೆ ಕೆಲವು ವರ್ಷಗಳ ಬಳಿಕ ಆತನನ್ನು ಮತ್ತೆ ಹುಡುಕಾಡಿ ಸಂಪರ್ಕಿಸಿ ಹೋಟೆಲಲ್ಲಿ ಕೂತು ಮೀಟಿಂಗ್ ಮಾಡಿ ಎಲ್ಲ ಪ್ಲ್ಯಾನ್ ಮಾಡಲಾಯಿತು ಅಂತ ಕೇಳಿಬರ್ತಿದೆ. ಇದು ಯಾವುದು SIT ಏನು ಪ್ರೆಸ್ ಮೀಟ್ ಮಾಡಿ ಇಟ್ಟಿರುವ ಇನ್ಫಾರ್ಮೇಷನ್ ಅಲ್ಲ. ಬಟ್ ನಿನ್ನೆ ಸ್ಥಳಮಹಾಜರು ಆಗಿದೆ ಬುರುಡೆ ತಂದಿರೋ ವಿಚಾರ ಅಂತೂ ಈಗ ಬಹುತೇಕ ಅದು ಖಚಿತವಾಗಿಯೇ ವಿಠಲ್ ಗೌಡನೇ ಬಾಯಿ ಬಿಟ್ಟಿರೋದ್ರ ಬಗ್ಗೆ ಕೂಡ ಕೇಳಿ ಬರ್ತಿದೆ. ನೋಡಬೇಕು, ಕಾದು ನೋಡಬೇಕು. SIT ಈ ಬುರುಡೆಯ ಸುತ್ತ ಹೆಣೆದುಕೊಂಡಿರೋ ಕಥೆಯನ್ನಂತೂ ಬಹುತೇಕ ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗ್ತಾ ಇದೆ. ಅಂದರೆ ಏನೇನು ಕಥೆ ಕಟ್ಟಲಾಯಿತು, ಏನೇನು ಸೀನ್ ಕ್ರಿಯೇಟ್ ಆಯಿತು ಅಂತ. ಆದರೆ ಈ ಸಾವುಗಳು ಮತ್ತು ಅನುಮಾನಗಳಿಗೆ ಸಂಬಂಧಪಟ್ಟಂತೆ ಉತ್ತರ ಸಿಗುತ್ತಾ SIT ತನಿಖೆಯಲ್ಲಿ? ಅಥವಾ ಕೇಸ್ಗಳು ರಿಓಪನ್ ಆಗ್ತಾವ? ಮುಚ್ಚೋಗಿರೋ ಕೇಸ್ಗಳು, ಕ್ಲೋಸ್ ಆಗಿರೋ ಕೇಸ್ಗಳು, ಬಿ ರಿಪೋರ್ಟ್ ಆಗಿರೋ ಕೇಸ್ಗಳು, ಅದನ್ನೆಲ್ಲ ನೋಡಬೇಕು. ಭವಿಷ್ಯದಲ್ಲಿ ಅದಕ್ಕೆ ಉತ್ತರ ಸಿಗಬೇಕು. ಆ ನಿಟ್ಟಿನಲ್ಲೂ ಕೂಡ ಅಲ್ಲಿನವರು ಕೆಲವರು ಹೋರಾಟವನ್ನು ಇನ್ನೂ ಮುಂದುವರಿಸ್ತಾ ಇದ್ದಾರೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.